ಶುಕ್ರವಾರದಂದು ಉಪ್ಪು ಖರೀದಿಸುವ ಅಭ್ಯಾಸ ನಿಮಗಿದೆಯೇ? ಜೊತೆಗೆ ಈ ವಸ್ತು ಖರೀದಿಸಿ ಅದೃಷ್ಟವೋ ಅದೃಷ್ಟ ಒಲಿದು ಬರುತ್ತದೆ. ಹಣದ ಅಧಿಪತಿಯಾಗಬಲ್ಲ ಮಾತೆ ಮಹಾಲಕ್ಷ್ಮಿಯು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ನಾವು ಅನೇಕ ಪರಿಹಾರಗಳನ್ನು ಮತ್ತು ಅನೇಕ ಪೂಜೆಗಳನ್ನು ಮಾಡುತ್ತೇವೆ. ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಖಾಯಂ ಆಗಿ ನೆಲೆಸಿದರೆ ಆದಾಯ ಹೆಚ್ಚುತ್ತದೆ. ಸಾಲದ ಬಾಧೆಯಿಂದ ಪಾರಾಗುತ್ತೇವೆ. ದುಂದುವೆಚ್ಚ ತಡೆಯುತ್ತದೆ ಎಂದು ಹೇಳಲಾಗುತ್ತದೆ. ಶುಕ್ರವಾರದಂದು ಉಪ್ಪನ್ನು ಖರೀದಿಸುವುದು ನಾವು ಮಾಡುವ ಪರಿಹಾರಗಳಲ್ಲಿ ಒಂದಾಗಿದೆ. ನೀವು ಈ ರೀತಿ ಉಪ್ಪನ್ನು ಖರೀದಿಸಿದರೆ ಆಧ್ಯಾತ್ಮಿಕತೆಯ ಬಗ್ಗೆ ನಾವು ಇಲ್ಲಿ ನೋಡೋಣ. ಆ ಉಪ್ಪಿನೊಂದಿಗೆ ನೀವು ಖರೀದಿಸುವ 3 ವಸ್ತುಗಳು ನಿಮಗೆ ಅನಿರೀಕ್ಷಿತ ಅದೃಷ್ಟವನ್ನು ತರುತ್ತವೆ. ಅನೇಕ ವಸ್ತುಗಳನ್ನು ಮಾತೆ ಮಹಾಲಕ್ಷ್ಮಿಯ ಸುಗಂಧ ದ್ರವ್ಯಗಳೆಂದು ಪರಿಗಣಿಸಲಾಗುತ್ತದೆ. ಸಮುದ್ರ ಉತ್ಪನ್ನಗಳು, ಮಂಗಳಕರ ವಸ್ತುಗಳು, ಬಿಳಿ ಬಣ್ಣದ ವಸ್ತುಗಳು ಮತ್ತು ಪರಿಮಳಯುಕ್ತ ವಸ್ತುಗಳಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ. ಆ ವಸ್ತುಗಳನ್ನಿಟ್ಟು ಪೂಜಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ಪರಿಪೂರ್ಣವಾಗಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಇದನ್ನು ಆಧರಿಸಿಯೇ ಸಮುದ್ರದಿಂದ ಉತ್ಪತ್ತಿಯಾಗುವ ಕಲ್ಲು ಉಪ್ಪು, ಶಂಖ ಇತ್ಯಾದಿಗಳಲ್ಲಿ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂದು ಪುರಾಣಗಳು ಹೇಳುತ್ತವೆ. ಶುಕ್ರವಾರ ಬೆಳಗ್ಗೆ ಆದಷ್ಟು ಮನೆಯಲ್ಲಿ ಕುಟುಂಬದ ಯಜಮಾನರು ಹತ್ತಿರದ ಅಂಗಡಿಗೆ ಹೋಗಿ ಕಲ್ಲು ಉಪ್ಪು, ಅರಿಶಿನ ಪುಡಿ, ಏಲಕ್ಕಿಯನ್ನು ಖರೀದಿಸಬೇಕು. ನಾವು ಈ ವಸ್ತುಗಳನ್ನು ಸರಿಯಾಗಿ ಪೂಜಿಸಿದಾಗ ಆ ಪೂಜೆಯಿಂದ ನಾವು ಅನೇಕ ಪ್ರಯೋಜನಗಳನ್ನು ಪಡೆಯುತ್ತೇವೆ. ಮಹಾಲಕ್ಷ್ಮಿಯ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತದೆ. ಗಾಜಿನ ಪಾತ್ರೆ ಅಥವಾ ಮಣ್ಣಿನ ಪಾತ್ರೆ ಖರೀದಿಸಬೇಕು. ಅದನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಗುರುವಾರವೇ ಸಿದ್ಧವಾಗಿಟ್ಟುಕೊಳ್ಳಿ. ಶುಕ್ರವಾರ ಬೆಳಗ್ಗೆ ನಾವು ಅಂಗಡಿಯಿಂದ ಆ 4 ವಸ್ತುಗಳನ್ನು ಖರೀದಿಸಿದ ನಂತರ ನಾವು ಈ ಗಾಜಿನ ಪಾತ್ರೆಯನ್ನು ತೆಗೆದುಕೊಂಡು ಅದನ್ನು ಪೂಜಾ ಕೋಣೆಯಲ್ಲಿ ಇರಿಸಿ ಮತ್ತು ಆ ಗಾಜಿನ ಪಾತ್ರೆಯಲ್ಲಿ ಬಹಳಷ್ಟು ಉಪ್ಪನ್ನು ಸುರಿಯಬೇಕು. ನಂತರ ಅದರ ಮೇಲೆ ಅರಿಶಿನ ಪುಡಿ, ಅರಿಶಿನದ ಕೊಂಬು ಮತ್ತು ಏಲಕ್ಕಿ ಹಾಕಿ ಅದರೊಂದಿಗೆ 1 ರೂಪಾಯಿ ನಾಣ್ಯವನ್ನು ಕೂಡ ಇಟ್ಟಿರಬೇಕು. ಈ ಗಾಜಿನ ಪಾತ್ರೆಯನ್ನು ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದಂತೆ ಇಡಬೇಕು. ಅಶಕ್ತರು ಅದನ್ನು ಪೂಜಾ ಕೋಣೆಯ ಮೂಲೆಯಲ್ಲಿ ಇಡಬಹುದು. ಮರುದಿನ ಶನಿವಾರ ಬೆಳಗ್ಗೆ ಪೂಜೆಯ ನಂತರ ನಾವು ಈ ಗಾಜಿನ ಪಾತ್ರೆಯಲ್ಲಿ ಎಲ್ಲಾ ಪದಾರ್ಥಗಳನ್ನು ತೆಗೆದುಕೊಂಡು ಅಡುಗೆ ಮನೆಗೆ ಹೋಗಿ ಅಡುಗೆಗೆ ಬಳಸಬೇಕು. ಗಾಜಿನ ಸಾಮಾನುಗಳನ್ನು ಸ್ವಚ್ಛವಾಗಿಡಿ. ಮಹಿಳೆಯರು ಸ್ನಾನ ಮಾಡುವಾಗ ಮುಖಕ್ಕೆ ಹಚ್ಚಿಕೊಳ್ಳಲು ಅರಿಶಿನವನ್ನು ಬಳಸಬಹುದು. ಅಂತಹ ಅಭ್ಯಾಸವಿಲ್ಲದವರು ಮನೆಗೆ ಬರುವ ಸುಮಂಗಲಿಯರಿಗೆ ಈ ಅರಿಶಿನ ಗಡ್ಡೆಯನ್ನು ದಾನ ಮಾಡಬಹುದು. ಪ್ರತಿ ಶುಕ್ರವಾರ ಈ ವಸ್ತುಗಳನ್ನು ಖರೀದಿಸಿ ನಮ್ಮ ಅಡುಗೆಯಲ್ಲಿ ಬಳಸುವುದನ್ನು ಮುಂದುವರಿಸಿದರೆ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಮತ್ತು ಅದೃಷ್ಟವು ನಮಗೆ ಹುಡುಕಿ ಬರುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.